ಧನಸ್ಸು ರಾಶಿ, ಹತ್ತಿರದ ಸಂಬಂಧಿಕರು, ಆತ್ಮೀಯರು ಅಥವಾ ಸ್ನೇಹಿತರು ನಿಮಗೆ ವಂಚನೆಯನ್ನು ಮಾಡ್ತಕ್ಕಂತಹದ್ದು, ದ್ರೋಹವನ್ನು ಮಾಡ್ತಕ್ಕಂತಹ ಸೂಚನೆ ಇದೆ. ಏನೂ ಗೊತ್ತಿಲ್ಲದೆ ಇರುವ ಹಾಗೆ ನೀವು ಅಂಧಕಾರದಿಂದ ಎಲ್ಲರನ್ನೂ ಅಪರಿಮಿತವಾಗಿ ನಂಬತಕ್ಕಂತಹದ್ದೇ ಇದಕ್ಕೆ ಕಾರಣ. ಅದೇ ನಿಮ್ಮ ದೌರ್ಬಲ್ಯ ಅಂತ ಹೇಳಬೇಕಾಗತ್ತೆ. ಆತುರದಿಂದ ಯಾವುದೇ ನಿರ್ಧಾರವನ್ನು ಮಾಡಬೇಡಿ. ತಪ್ಪು ನಡೆದಿರಬಹುದು, ವಂಚನೆ ಆಗಿರಬಹುದು, ಮೋಸ ಆಗಿರಬಹುದು. ಆದರೆ ಹಾಗಂತ ಇಷ್ಟು ದಿವಸ ಇಲ್ಲದೇ ಇರತಕ್ಕಂತಹ ಯಾವುದೋ ಒಂದು ಕೆಟ್ಟ ನಿರ್ಧಾರವನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಸಂಪಾದನೆ ಮಾಡ್ತಕ್ಕಂತಹ ದೃಷ್ಟಿಯಿಂದ ತುಂಬ ಆತ್ಮಸ್ಥೈರ್ಯ, ಜೊತೆಗೆ ಇದ್ದ ಹಣವನ್ನು ಹಾಗೆ ಉಳಿಸ್ಕೊಳ್ಳೋದಕ್ಕೂ ಕೂಡ ಆತ್ಮಸ್ಥೈರ್ಯ ಬೇಕು. ಇದನ್ನು ಸರಿಯಾಗಿ ಗಮನಿಸ್ಕೊಳ್ಬೇಕಾದಂಥದ್ದಾಗತ್ತೆ. ಅನಗತ್ಯವಾದಂತಹ ವಿಚಾರಗಳು ಮನಸ್ಸಿಗೆ ಬರುತ್ತೆ. ನಿಮ್ಮದಲ್ಲದೇ ಇರತಕ್ಕಂತಹ ಕೆಲವಷ್ಟು ಕೆಲಸಗಳನ್ನು ನೀವು ಮಾಡಬೇಕಾಗತ್ತೆ. ಇವೆಲ್ಲ ಅನಿವಾರ್ಯವಾಗತ್ತೆ. ಕುಟುಂಬದಲ್ಲಿ ಹಿರೀಕರ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಬಹುದು, ಸ್ವಲ್ಪ ಗಮನಿಸ್ಕೊಳ್ಳಿ. ಅದು ಕೂಡ ನಿಮಗೆ ಆತಂಕಕ್ಕೆ ಕಾರಣವಾಗುತ್ತೆ. ಈಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ, ಮಕ್ಕಳ ಮತ್ತು ವಿದ್ಯಾರ್ಥಿಗಳ ಆಸೆ ಅಥವಾ ಅಗತ್ಯ ಪೂರೈಕೆಯಾಗತಕ್ಕಂತಹ ದಿವಸ. ಮಕ್ಕಳಿಗೆ ಏನು ಬೇಕೋ ಅವರ ಸಂತೋಷಕ್ಕೆ ಅವೆಲ್ಲವೂ ಕೂಡ ಸಕಾಲದಲ್ಲಿ ಸಿಕ್ಕುವಂಥದ್ದು. ವಿದ್ಯಾರ್ಥಿಗಳಿಗೆ ತಮ್ಮ ಶೈಕ್ಷಣಿಕ ಕ್ಷೇತ್ರದಲ್ಲಿ ಯಾವ ಅಗತ್ಯತೆಗಳಿದೆಯೋ ಅದೆಲ್ಲದಕ್ಕೂ ಪೂರಕವಾಗಿ ಸಹಾಯ, ಸಹಕಾರ, ಬೆಂಬಲ, ಭರವಸೆಗಳು ಸಿಕ್ಕುವಂತಹ ದಿವಸ ಇದಾಗತ್ತೆ. ಬೆಲೆ ಬಾಳತಕ್ಕಂತಹ ವಸ್ತುಗಳ ಖರೀದಿಗೆ ಮುಂದಾಗ್ತೀರಿ. ಇದು ಒಂದು ರೀತಿಯಲ್ಲಿ ನಿಮ್ಮ ಹವ್ಯಾಸವೋ ಅಭ್ಯಾಸವೋ ಅಥವಾ ಮನಶ್ಚಾಂಚಲ್ಯವನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಿಕ್ಕಾಗದಲೇ ಮಾಡ್ತಕ್ಕಂತಹ ನಿರ್ಧಾರಗಳು. ಭಗವಂತನೇ ಅದನ್ನು ಹೇಳಬೇಕಾಗತ್ತೆ. ಅನುಭವಿಗಳ ಉಚಿತವಾದಂತಹ ಸಲಹೆ ನಿಮಗೆ ಧೈರ್ಯವನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇದ್ದರೂ ಕೂಡ ನಿಮಗೆ ವೈಯಕ್ತಿಕವಾಗಿ ಸಮಾಧಾನ ಇಲ್ಲ. ಇನ್ನೂ ಏನೋ ಮಾಡಬೇಕು, ಇನ್ನೂ ಏನೋ ಗಳಿಸಬೇಕು ಅನ್ನುವಂತಹ ಒಂದು ತುಡಿತ ಮತ್ತೆ ಮತ್ತೆ ಹೆಚ್ಚು ಮಾಡಿಕೊಂಡು ಸಮಾಧಾನವನ್ನು ಕಳ್ಕೊಳ್ತಕ್ಕಂಥದ್ದಾಗುತ್ತೆ. ನಿಮ್ಮ ಕರ್ತವ್ಯವನ್ನು ಬಹಳ ನಿಷ್ಠೆಯಿಂದ ನೀವು ಮಾಡಬೇಕಾದಂಥದ್ದು ಮುಖ್ಯವಾಗುತ್ತೆ. ಉದ್ಯೋಗಿಗಳಿಗೆ ವ್ಯಾವಹಾರಿಕವಾಗಿ ಲಾಭ ಇದೆ, ಆದರೆ ಪ್ರಾಮಾಣಿಕತೆ ದೂರವಾಗುತ್ತೆ. ಇದರಿಂದ ತೊಂದರೆಯನ್ನು ಅನುಭವಿಸ್ತೀರಿ. ಯಾವಾಗ ಹಣ ಕೈ ಸೇರುತ್ತೋ ಆಗ ನಾವು ಯಾರು, ಎಲ್ಲಿಂದ ಬಂದ್ವಿ, ಹೇಗಿದ್ವಿ, ಹೇಗಾದ್ವಿ ಅಂತಕ್ಕಂತಹ ವಿಚಾರಗಳೆಲ್ಲ ಮರೆತು ಹೋಗುವಂತಹದ್ದು ಸಹಜ. ಆದರೆ ಬುದ್ಧಿವಂತರಾದವರು, ವಿವೇಕಿಗಳು ಅದನ್ನು ಮರಿದಲೇ ಪ್ರತಿ ಹಂತದಲ್ಲೂ ಕೂಡ ಅದೆಲ್ಲವನ್ನು ಗಮನಿಸಿಕೊಂಡು ತಾವಾಗಿರೋದಕ್ಕೆ ಯಾರು ಇಷ್ಟಪಡ್ತಾರೆ ಹಾಗೆ ಇರ್ತಾರೆ, ಅವರಿಗೆ ಖಂಡಿತವಾಗಿ ಒಳ್ಳೆಯದಾಗ್ತಕ್ಕಂಥದ್ದಿದೆ. ಸ್ನೇಹಿತರ ಭೇಟಿ, ಮೋಜು ಮಸ್ತಿ ಇತ್ಯಾದಿ ಹಣ ಖರ್ಚು ಮಾಡ್ತಕ್ಕಂಥದ್ದು, ಯಾವುದು ಲೌಕಿಕವಾದಂತಹ ಸಂತೋಷ ಅಂತ ಹೇಳಿದೆಯೋ ಅವೆಲ್ಲವನ್ನು ಅನುಭವಿಸೋದಕ್ಕೆ ಮುಂದಾಗ್ತೀರಿ. ಯಾವ ಖರ್ಚನ್ನು ಕೂಡ ಹಿಂದೆ ಮುಂದೆ ನೋಡದೇ ಇರತಕ್ಕಂತಹ ಒಂದು ವಾತಾವರಣವಾಗುತ್ತೆ. ಮಹಾಲಕ್ಷ್ಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ಈ ದಿವಸ ನನ್ನ ಪಾಲಿಗೆ ಚೆನ್ನಾಗಿದೆ ಅಂತಕ್ಕಂತಹ ಸದ್ಭಾವನೆಯಿಂದ ಕೆಲಸವನ್ನು ಆರಂಭ ಮಾಡಿ ಕಾರ್ಯಪ್ರವೃತ್ತರಾಗಿ ನಿಮಗೆ ಜಯ ಅಂತಕ್ಕಂಥದ್ದು ಸಿಕ್ಕತ್ತೆ. ಬೇರೆ ವಿಚಾರದಲ್ಲಿ ನೀವು ಸುಮ್ಮನೆ ಲೆಕ್ಕಾಚಾರವನ್ನು ಹಾಕ್ಕೊಂಡು ಈ ದಿವಸ ಚೆನ್ನಾಗಿದೆಯಾ ಇಲ್ವಾ ಈ ರೀತಿಯ ಒಂದು ಸಮಯವನ್ನು ಕಳೆಯೋದ್ರಲ್ಲೇ ಹೋಗಿಬಿಟ್ರೆ ಕೆಲಸವನ್ನು ಯಾವ ಸಮಯದಲ್ಲಿ ಮಾಡ್ತೀರಿ ಅಂತಕ್ಕಂಥದ್ದಾಗತ್ತೆ. ಮನಸ್ಸು ಹತೋಟಿಯಲ್ಲಿರಬೇಕು. ಅನುಮಾನಗಳನ್ನು ಕಡಿಮೆ ಮಾಡಬೇಕು. ನಿಖರವಾದಂತಹ ಮಾಹಿತಿಗಳನ್ನು ಸಂಗ್ರಹ ಮಾಡಬೇಕು. ಸರಿಯಾದಂತಹ ತೀರ್ಮಾನಗಳನ್ನು ಮಾಡಬೇಕಾದಂಥದ್ದು. ಮನಸ್ಸು ಯಾವಾಗ ನಿಯಂತ್ರಣ ತಪ್ಪುತ್ತೆ ಆಗ ಯಾವುದರ ಮೇಲೂ ಕೂಡ ನಂಬಿಕೆ ಬರದೇ ಇರತಕ್ಕಂಥದ್ದು, ಯಾವುದನ್ನೂ ಕೂಡ ನಂಬದೇ ಇರತಕ್ಕಂತಹ ಪರಿಸ್ಥಿತಿ ಉಂಟಾಗಬಹುದು. ಹಳೆಯ ವಾಹನದಲ್ಲಿ ಪ್ರಯಾಣವನ್ನು ಮಾಡುವಾಗ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ವಾಹನಕ್ಕೆ ನಿಮಗೆ ತೊಂದರೆಯಾಗ್ತಕ್ಕಂತಹ ಸೂಚನೆಗಳು ಕಾಣುವಂಥದ್ದಿದೆ. ಮಹಾವಿಷ್ಣುವಿನ ಆರಾಧನೆ, ಮಹಾವಿಷ್ಣುವಿನ ಪ್ರಾರ್ಥನೆ, ಇದಕ್ಕೆಲ್ಲ ಪರಿಹಾರ ಅನ್ನುವಂಥದ್ದು. ವಿಷ್ಣುವನ್ನು ಸ್ಮರಣೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಮನೆಯಲ್ಲಿ ಸಂತೃಪ್ತಿಯ ವಾತಾವರಣ ಇರುತ್ತೆ. ಅದನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ. ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಮಾತುಗಳನ್ನು ಆಡ್ತಕ್ಕಂತಹ ರೀತಿಯಲ್ಲಿ ಆ ಮನೆಯ ವಾತಾವರಣ ನಿಮ್ಮಿಂದ ಇನ್ನಷ್ಟು ಉಜ್ವಲವಾಗಲಿ ಅಂತಕ್ಕಂಥದ್ದು. ಆತ್ಮವಿಶ್ವಾಸ ಹೆಚ್ಚಾಗ್ತಕ್ಕಂತಹ ದಿವಸ. ಮುಂದಿನ ದಿನಮಾನದಲ್ಲಿ ಹೇಗೆ ಅನ್ನುವಂತಹ ಯೋಚನೆಗಳು ಮನಸ್ಸಿಗೆ ಬರುತ್ತೆ. ಆದರೆ ಆ ರೀತಿ ಆಲೋಚನೆ ಮಾಡ್ತಾ ಇರ್ತಕ್ಕಂತಹ ಗುಟ್ಟನ್ನು ಯಾರಿಗೂ ಕೂಡ ನೀವು ಬಿಟ್ಟುಕೊಡೋದಿಲ್ಲ.
ಗೌಪ್ಯವಾಗಿಯೇ ಅದನ್ನು ಇಡಬೇಕು ಅಂತಕ್ಕಂಥದ್ದು. ಸ್ನೇಹಿತರ ಮನೆಯಲ್ಲಿ ಮಂಗಳ ಕಾರ್ಯಗಳ ವಿಚಾರ ಬರುತ್ತೆ, ಅಲ್ಲಿಗೆ ಹೋಗ್ತಕ್ಕಂತಹ ಮಾನಸಿಕ ಸಿದ್ಧತೆ ಆಗಬಹುದು ಅನ್ನುವಂಥದ್ದು. ಆಕಸ್ಮಿಕವಾಗಿ ವಾಹನಕ್ಕೆ ಹಾನಿಯಾಗ್ತಕ್ಕಂಥದ್ದು ನಿರೀಕ್ಷೆಯಲ್ಲಿ ಇರುವುದಿಲ್ಲ. ಆದರೆ ಗ್ರಹಗತಿಯ ದೃಷ್ಟಿಯಿಂದ ಕಷ್ಟ ನಷ್ಟಗಳನ್ನು ನೋಡಬೇಕಾದಂತಹ ಸಂದರ್ಭಗಳು ಬಂದಾಗ ಇವೆಲ್ಲ ನಿಮಿತ್ತವಾಗಿ ಕೆಲಸವನ್ನು ಮಾಡುತ್ತೆ ಎನ್ನುವಂಥದ್ದು. ನಿಮ್ಮ ಇಚ್ಛೆಯಂತೆ ಕೆಲಸವನ್ನು ಮಾಡಿ ಖಂಡಿತವಾಗಿ ಯಶಸ್ಸನ್ನು ಹೊಂದಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.